ಹಲೋ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ವ್ಲಾಗ್ನ ನಾನು ಮೊನ್ನೆ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೆ, ಇದು ಸ್ವಲ್ಪ ವೀಡಿಯೋ. ಅದನ್ನು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಮಳೆ ಬಂತು, ಒಂದು 5 ನಿಮಿಷನೇ ಬಂದಿದ್ದು. ನಾನೇನೋ ಜೋರಾಗಿ ಬರುತ್ತೆ ಅಂತಂದು ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ದೆ ಇಲ್ಲೇ. ಆದರೆ ಬಂದಿದ್ದೆ ಸುಮಾರಾಗೆ ಒಂದು 5 ನಿಮಿಷ ಬಂದು ನಿಂತೋಗ್ಬಿಡ್ತು. ಪಾಪ ನಮ್ಮ ರೋಜಾ ಅವ್ರಿಗೆ ಇನ್ನೇನು ಟೈಮ್ ಆಗುತ್ತೆ, ಹಾಲು ಡೈರಿಗೆ ತಗೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಮಳೆಯಲ್ಲೇ ಆ ರೀತಿ ಚಪ್ರದ ಕೆಳಗಡೆ ಕಟ್ಟಾಕ್ಬಿಟ್ಟು ಹಾಲು ಹಿಂಡ್ತಾವ್ರೆ. ಸೊ ಏನೇ ಎಷ್ಟೇ ಇದಿರಲಿ, ಹಸುಗಳು ನಾವು ಈ ಥರ ಮೂಕ್ ಪ್ರಾಣಿಗಳು ಕಟ್ಕೊಂಡಿದ್ದೀವಿ ಅಂತ ಅಂದಮೇಲೆ ಅದರಿಂದ ಕೆಲಸ ಮಾಡಲೇಬೇಕಾಗುತ್ತೆ. ನಾವೆಷ್ಟೇ ಬ್ಯುಸಿ ಇದ್ದರೂ ಏನೇ ಇದ್ರೂ ಅವನ್ನ ಉಪವಾಸ ಮತ್ತು ಆ ಟೈಮ್ಗೆ ಹಾಲು ಹಿಂಡೋದು ಬರೋದು ಇದೆಲ್ಲ ತಪ್ಸೋಕ್ಕಾಗಲ್ವಲ್ಲ. ಸೊ ಹಂಗಾಗಿ ಅವರು ಮಳೆ ಬರ್ತಾ ಇತ್ತು ಆದ್ರೂ ಚಪ್ರದ ಕೆಳಗೆ ಹಸುಗಳೆಲ್ಲ ಕಟ್ಟಾಕೊಂಡು ಈ ರೀತಿ ಹಾಲೆಲ್ಲ ಹಿಂಡ್ತಾ ಇದ್ರು. ನನ್ನ ತಮ್ಮನ ಹೆಂಡತಿ ಇಬ್ರು ನಮ್ಮ ಎದುರುಗಡೆ ಮನೆ ತಾತ ನೋಡ್ತಾ ಇರ್ಬೋದು, ಮಳೆ ಬರುತ್ತೋ ಇಲ್ವೋ ಅಂತ ನನಗೆ ಏನು ನಿಂತ್ಕೊಂಡು ನೋಡ್ತಾವ್ರೆ. ಯಾಕೋ ಗೊತ್ತಿಲ್ಲ, ಮಳೆ ಅನ್ನೋದು ಬರ್ತಾನೆ ಇಲ್ಲ. ಸೊ ಬಂದರೆ ಪಾಪ ಹಸು ಕರುಗಳಿಗೆ ಹುಲ್ಲಾದರೂ ಬಿಡುತ್ತೆ. ಮಳೆ ಬೆಳೆಗೆ ಏನೇ ಬೆಳ್ಕೋಬೇಕು ಅಂದ್ರೂ ತೋಟಗಳಲ್ಲಿ ಇವೆಲ್ಲ ನೀರು ಬೋರು ಎಲ್ಲ ಕ್ಲೀನಾಗಿ ನಡಿಬೇಕು ಅಂದರೆ ಮಳೆ ಬರಬೇಕು. ಆದರೆ ಬರ್ತಾ ಇಲ್ಲ. ಯಾಕೋ ಭಯ ಅನ್ನಿಸ್ತೈತೆ ನನಗೂ ಈ ನಡುವೆ. ಯಾಕಂದರೆ ಬರಗಾಲ ಬರುತ್ತೆ ಅಂತಂದು ಹೇಳ್ತಾರೆ ಸ್ವಲ್ಪ ಜನ. ನನಗೆ ಬಂದರೆ ಸಾಕಪ್ಪ ಅಂತ ಇದ್ದೀನಿ. ಯಾಕಂದರೆ ನೀರು ಇದೆಲ್ಲ ಇಲ್ಲಾಂದರೆ ಇರೋಕ್ಕಾಗಲ್ಲ ಹೇಳ್ರಿ ಮನುಷ್ಯರಿಗೆ. ಆಮೇಲೆ ಲಿಮಿಟಲ್ಲಿ ಬಳಸ್ಕೊಳ್ಳೋದಕ್ಕೂ ಆಗಲ್ಲ. ಈಗೆಲ್ಲ ಚೆನ್ನಾಗಿ ಬಳಸ್ಕೊತಾ ಇದ್ದೀವಿ ನೀರೆಲ್ಲನೂ. ಆಮೇಲೆ ಮಳೆ ಇದೆಲ್ಲ ಇಲ್ಲ ಅಂತಂದು ಹೇಳ್ಬಿಟ್ಟು ನೀರೆಲ್ಲ ಲಿಮಿಟ್ಸಲ್ಲಿ ಬಳಸ್ಕೋಬೇಕು ಅಂತ ಸ್ವಲ್ಪ ನೀರು ಬಿಟ್ಟರೆ ಹೆಂಗಪ್ಪ ಮಾಡೋದು ಅಂತ ಅನಿಸ್ಬಿಟ್ಟೈತೆ ನನಗಂತೂ. ಸೊ ಹಂಗಾಗಿ ಆದಷ್ಟು ಬೇಗ ಮಳೆ ಬರಲಿ ಚೆನ್ನಾಗಿ ಅಂತ ಕೇಳ್ಕೊಳ್ಳೋಣ ದೇವ್ರ ಹತ್ರ ಎಲ್ರೂ. ಹಾಗೆ ನಾನು ಇದ್ದಿದ್ದು ಸುಮಾರು ಅಂದರೆ 4:15ಗೆ ಎದ್ದೇಳ್ತೀನಿ. ಈ ನಡುವೆ 5 ಗಂಟೆಗೆ ಎದ್ದೇಳ್ತಾ ಇದ್ದೆ ಮೊನ್ನೆ ಒಂದು 4-5 ಡೇಸಿಂದ. ಈಗ 4:15 ಅಷ್ಟರಲ್ಲಿ ಎದ್ಬಿಡ್ತೀನಿ. ಯಾಕಂದರೆ ಕೆಲಸಗಳು ಅಷ್ಟೇ ಇದೆ ಮತ್ತು ವೀಡಿಯೋಸ್ ವರ್ಕು ತುಂಬ ಆಗಿದೆ ಈ ನಡುವೆ. ಮುಂಚೆ ಅಂದರೆ ನನಗೆ ಸ್ವಲ್ಪ 1 ವೀಕು ಇಲ್ಲ ಒಂದು 4-5 ಡೇಸ್ ಹಂಗೆ ಫ್ರೀ ಸಿಗೋದು. ಈಗಂತೂ 1 ಡೇನೂ ನನಗೆ ಫ್ರೀ ಸಿಗ್ತಾಯಿಲ್ಲ. ಸೊ ಹೆವಿ ವೀಡಿಯೋಸು ಇದೆ. ಅಂದರೆ ಯೂಟ್ಯೂಬು ಇನ್ಸ್ಟಾದಲ್ಲಿ ನನಗೆ ಪ್ರಮೋಷನ್ಸು ಅದು ಎಲ್ಲ ಹೆವಿ ಬರ್ತಿದೆ. ಅದಕ್ಕೋಸ್ಕರ ಅದನ್ನು ಇದನ್ನು ಎಲ್ಲ ಬ್ಯಾಲೆನ್ಸ್ ಮಾಡಬೇಕಂದ್ರೆ ನಾನು 4:15ಗೆ ಎದ್ದೇಳಲೇಬೇಕಾಗ್ತೈತೆ. ಯಾಕಂದರೆ ಒಂದು ಹಾಫ್ ಆನ್ ಅವರು ಸಿಂಪಲ್ ಎಕ್ಸಸೈಸ್ ವರ್ಕೌಟ್ಸ್ ಎಲ್ಲ ಮಾಡ್ಕೊತೀನಿ. ನಮ್ಮ ಮನೆಯವ್ರು ತೋರಿಸ್ಕೊಟ್ಟಿರೋ ಅಂಥವು. ಮತ್ತು ನಾನು ಸ್ವಲ್ಪ ಮೊಬೈಲಲ್ಲಿ ಯೂಟ್ಯೂಬಲ್ಲೆಲ್ಲ ನೋಡ್ಕೊಂಡಿರ್ತೀನಲ್ಲ, ಆ ವರ್ಕೌಟ್ಸ್ ಎಲ್ಲ ಮಾಡ್ಕೊತೀನಿ. ಯಾಕಂದರೆ ಸ್ವಲ್ಪ ಫ್ಯಾಟ್ ಥರ ಆಗಿದೆ ಈಗ ನನ್ನ ಬಾಡಿನೂ. ಆಗ ನಾನು ಒಂದು 54 ಇದ್ದೆ, ಈಗ 59 ಆಗಿದ್ದೀನಿ. ಸೊ ಹಂಗಾಗಿ 54ಗೆ ಇಲ್ಲಾಂದರೆ 52ಗೆ ಬರಬೇಕು ಅಂತಂದು. 52 ಆ ರೇಂಜಿಗೆ ಬಂದರೆ ತುಂಬ ಸಣ್ಣ ಕಾಣ್ತೀನಿ ನಾನು. ಸೊ ಆದರೂ 54 ಆರ್ 55ಅಲ್ಲಿ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು 4-5 kgs ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಷ್ಟೇ, ಜಾಸ್ತಿ ಏನಿಲ್ಲ. ಹಾಗಾಗಿ ಒಂದು ಹಾಫ್ ಆನ್ ಅವರ್ ಹಂಗೆ ಸಿಂಪಲ್ ಎಕ್ಸಸೈಸ್ಗಳೆಲ್ಲ ಮಾಡಿಕೊಂಡು ಮತ್ತೆ ಮನೆ ಕೆಲಸ ಶುರು ಮಾಡ್ಕೊಬಿಡ್ತೀನಿ. ಆವಾಗಿಂದ ನಾವು ಬಿಸಿ ನೀರು ಕಾಯಿಸ್ಕೊಂಡು ಕುಡಿಯೋವರೆಗೂ ಎಷ್ಟೆಲ್ಲ ಕೆಲಸಗಳು ಮಾಡ್ತೀನಿ ಗೊತ್ತಾ. ನಾನು ಎದ್ದಿದ ತಕ್ಷಣ ಒಂದೇ ಉಸಿರಲ್ಲೇ ಎಲ್ಲ ಮಾಡ್ತೀನಿ. ಹಾಫ್ ಆನ್ ಅವರ್ ವರ್ಕೌಟ್ಸ್ ಎಲ್ಲ ಮಾಡ್ಕೊಂಡು ನೆಕ್ಸ್ಟು ನಮ್ಮ ಮನೆಯವರು ಎದ್ದು ಅವರು ಆ ಕಡೆ ಬೆಟ್ಟದ ದಡಿಗೆಲ್ಲ ಹೋಗ್ತಾರೆ. ವರ್ಕೌಟ್ಸ್ ಎಲ್ಲ ಮಾಡ್ಕೊಂಡು ರನ್ ಮಾಡ್ಕೊಂಡು ಬರ್ತಾರೆ ಅವ್ರು ಬರೋಷ್ಟರಲ್ಲಿ ನಾನು ಇನ್ನು ಹಾಸ್ಕೊಂಡಿರೋದು ಹಾಸಿಗೆ ಎಲ್ಲ ಎತ್ತಾಕಿ ಒಳಗಡೆದೆಲ್ಲ ಕಸ ಹೊಡೆದು ಮತ್ತು ತೊಳೆಯುವಂಥ ಪಾತ್ರೆಗಳಿದ್ದಾವೆ ಈಚೆ ಕಡೆ ಹಾಕ್ಬಿಟ್ಟು, ಮತ್ತು ಈಚೆ ಕಡೆದೆಲ್ಲ ಫುಲ್ಲು ಬೀದಿ ಇಲ್ಲಿಂದ ಮೇಲ್ಗಡೆಯಿಂದ 3 ಸ್ಟೆಪ್ಸ್ ಇದೆಯಲ್ಲ ಅದೆಲ್ಲ ಬೀದಿ ಎಲ್ಲ ಹುಡುಗ್ಬಿಟ್ಟು ನೆಕ್ಸ್ಟು ನೀರು ಬಿಟ್ಬಿಡ್ತಾರೆ ಅದೇ ಟೈಮ್ಗೆ. ಆವಾಗ ಬಳಸ್ಕೊಳಕ್ಕೆ ಒಂದು ಕೊಡದಷ್ಟು, ಅಂದರೆ ಅಡುಗೆಗೆ ಬಳಸ್ಕೊಳಕ್ಕೆ ಒಂದು ಕೊಡದಷ್ಟು ನೀರು ಇಟ್ಕೊಬಿಟ್ಟು ಒಳಗಡೆ ಇಟ್ಕೊಬಿಡ್ತೀನಿ. ಅದಾದಮೇಲೆ ವಾಷಿಂಗ್ ಮಿಷಿನ್ ಇಟ್ಕೊಂಡು ಬರುವಂಥ ನೀರಲ್ಲೇ ಬೇಗ ನಾನು ಬಟ್ಟೆಗಳೆಲ್ಲ ತೊಳ್ಕೊಬಿಡ್ತೀನಿ. ಸುಮಾರು ಅಂದರೆ ಇವತ್ತು 1-2 ತಂತಿಗೆ ಆಗೋಷ್ಟು ಬಟ್ಟೆ ತೊಳೆದಾಕ್ಬಿಟ್ಟೆ. ನನ್ನವೇ ಜಾಸ್ತಿ ಇದ್ವು, ಅವರವು ಎಲ್ಲ ಇಷ್ಟು ದಿನ ತೊಳೆದ್ಬಿಟ್ನಲ್ಲ. ಸೊ ಮತ್ತೆ ನನ್ನ ಪೆಂಡಿಂಗ್ ಬಿದ್ದುಬಿಟ್ಟು ಅದಕ್ಕೋಸ್ಕರ ನನ್ನವೇ ಒಂದು ತಂತಿಯಷ್ಟು ನಮ್ಮ ಮನೆ ಹತ್ರ ಹಾಕ್ಬಿಟ್ಟು ಇನ್ನೊಂದು ತಂತಿಯಷ್ಟು ನಾವು ಅಮ್ಮರ ಮನೆ ಹತ್ರ ಹಾಕ್ಬಂದೆ ಆಗಲೇ. ಸೊ ಇಷ್ಟು ಬಟ್ಟೆಗಳನ್ನ ಎಲ್ಲ ತೊಳೆದ್ಬಿಟ್ಟು ಈಗ ಜಾಲಿಸಿ ಒಣಗ್ತಾ ಇದ್ದೀನಿ. ಬಟ್ಟೆ ಎಲ್ಲ ತೊಳೆದು ಮತ್ತೆ ನಾನು ತೊಳೆದಿರೋ ಅಂಥ ಇದಿರುತ್ತಲ್ಲ ಅವೆಲ್ಲ ಜಾಲಿಸಿ ಈಚೆ ಕಡೆದೆಲ್ಲ ತೊಳೆದ್ಬಿಡ್ತೀನಿ. ಆ ತೊಳೆದಿರೋ ನೀರಲ್ಲೇ ಎಲ್ಲ ಆ ದಾರಿಗೆಲ್ಲ ಒಯ್ದುಬಿಡ್ತೀನಿ, ಕ್ಲೀನಾಗಿಬಿಡುತ್ತೆ. ಯಾಕಂದರೆ ಮೇಲ್ಗಡೆನೂ ಹಸುಗಳಿದೆ ನಮ್ಮ ಮನೆ ಮೇಲ್ಗಡೆ. ಆ ಕಡೆ ನಮ್ಮಮ್ಮ ಅವ್ರದ್ದು ಇದು ಕೆಳಗಡೆನೂ ಅಲ್ಲಿ ಅವ್ರ ಅಕ್ಕ ಅವ್ರು ನೋಡ್ತಾ ಇರ್ಬೋದು, ಹಸು ಕಟ್ಟಾಕಿದ್ದಾರೆ. ಹಸುಗಳಿರೋದ್ರಿಂದ ನಮ್ಮ ದಾರಿ ಅಂದರೆ ಏರಿಯಾ ಸ್ವಲ್ಪ ರೋಡು ಓಡಾಡೋಕ್ಕೆ ಎಲ್ಲ ಸ್ವಲ್ಪ ಗಲೀಜು ಥರನೇ. ಯಾಕಂದರೆ ಹಸುಗಳಿದ್ದಾಗ ಗಂಜಿ ಅಂತೆ ಮತ್ತು ಸಗಣಿ ಇದೆಲ್ಲ ಹಾಕ್ತಾನೆ ಇರ್ತವೆ. ಹಂಗಾಗಿ ನಾನೊಂದು ಸ್ವಲ್ಪ ಕ್ಲೀನಾಗಿ ಯಾವಾಗಲೂ ಕ್ಲೀನ್ ಮಾಡ್ತಾ ಇರ್ತೀನಿ. ಡೈಲಿ ಕ್ಲೀನ್ ಮಾಡಬೇಕಿಲ್ಲ ಅಂದರೆ ಅದು ಓಡಾಡೋಕ್ಕಾಗಲ್ಲ ಮತ್ತು ಮನೆಯೊಳಗೆ ಬರೋಕ್ಕಾಗಲ್ಲ, ಆ ರೀತಿ ಆಗಿಬಿಡುತ್ತೆ. ಹಾಗಾಗಿ ನಾನು ಜಾಲಿಸಿ ಆ ನೀರೆಲ್ಲ ಹಂಗೆ ಹಾಕ್ತಾಯಿದ್ರೆ ಅದೆಲ್ಲ ನೀಟಾಗಿ ಹೊರಟೋಗ್ಬಿಡುತ್ತೆ ಆ ಕಡೆ ಡೌನ್ಗೆ. ಸೊ ಹಂಗಾಗಿ ಉಳಿಕೆಯಾಗಿರೋ ಬಟ್ಟೆಗಳೆಲ್ಲ ಜಾಲಿಸ್ಬಿಟ್ಟು ಈಗ ಒಣಗ್ತಾ ಇದ್ದೀನಿ. ಮತ್ತು ಇಷ್ಟು ಒಣಾಕೋ ಅಷ್ಟರಲ್ಲಿ ಇನ್ನೂ ನಮ್ಮ ಮನೆಯವ್ರು ಬಂದಿಲ್ಲ ಇಲ್ಲಿವರೆಗೂ. ಅವರು ವರ್ಕೌಟ್ಸ್ ಅನ್ನೋದು ಮಾಡ್ತಾರೆ, ತುಂಬ ಹೆವಿ ಮಾಡ್ತಾರೆ ಅವರು. 1 ಅವರ್ 1.5 ಅವರ್ ಮಾಡ್ತಾರೆ ಅವರು. ಈಗ ನಾನು ಏನಕ್ಕೆ ಇಲ್ಲಿಗೆ ಬಂದೆ ಅಂದರೆ, ಈಗ ವಾಷಿಂಗ್ ಮಿಷಿನ್ ಇಟ್ಟು ಬಟ್ಟೆ ಎಲ್ಲ ತೊಳೆದ್ನಲ್ಲ ನೋಡಿ, ತೊಳೆದ್ಮೇಲೆ ಇಲ್ಲೆಲ್ಲ ಫುಲ್ ಸೋಪಿನ ನೀರೆಲ್ಲ ಬಿಟ್ಟಿರ್ತೀನಲ್ಲ ಅದು ಎಲ್ಲ ಫುಲ್ ಹಂಗೆ ಇದ್ಬಿಡುತ್ತೆ. ಡೈಲಿ ನಾನು ಇದೇ ಕೆಲಸನೇ, ಬಟ್ಟೆ ತೊಳಿತೀನಿ. ಆದಷ್ಟು 2-3 ಜೊತೆ ಇದ್ರೂ ತೊಳಿತಾ ಇದ್ದೀನಿ. ಯಾಕಂದರೆ ಆವತ್ತಿನ ಕೆಲಸದಲ್ಲಿ ಎಲ್ಲ ಇನ್ಕ್ಲೂಡ್ ಆಗಿರಬೇಕು ಅಂತ ನಾನು ಟಾರ್ಗೆಟ್ ಮಾಡ್ಕೊಬಿಟ್ಟಿದ್ದೀನಿ ಚೆನ್ನಾಗೆ.
ಹಾಗಾಗಿ ಬಟ್ಟೆ ತೊಳೆದ್ಮೇಲೆ ಈ ಥರ ಎಲ್ಲ ಮೇಲಿಂದ ಮತ್ತೆ ಕೆಳಗಡೆವರೆಗೆ ಎಲ್ಲ ತೊಳೆದಿರ್ತೀನಲ್ಲ, ಮತ್ತೆ ಮೇಲೆ ತೊಳೆದು ಮತ್ತೆ ಕೆಳಗಡೆ ಕೆಳಗಡೆ ಸ್ಟೆಪ್ಪು ಸ್ವಲ್ಪ ಗಲೀಜಾಗಿರುತ್ತೆ, ಅದಕ್ಕೂ ನೀರು ಹಾಕ್ಬಿಟ್ರೆ ಹೊರಗಡೆದು ಇನ್ನೇನು ಆಲ್ಮೋಸ್ಟ್ 90% ಹೊರಗಡೆ ಕೆಲಸ ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ಈ ರೀತಿ ಪರ್ಕೆಲೆ ನೀಟಾಗಿ ಹುಡುಗ್ಬಿಟ್ಟು ಆ ಸೋಪಿನ ನೀರು ಎಲ್ಲ ಹೋಗೋ ಥರ ಆ ರೀತಿ ಡೈಲಿ ತೊಳೆದ್ರೂ ನಮ್ಮದು ಹೊರಗಡೆ ನೆಲ ನೋಡೋಕೆ ಚೆನ್ನಾಗಿರಲ್ಲ. ಸೊ ಹಂಗಾಗಿ ಡೈಲಿನೇ ತೊಳಿತಾ ಇರ್ತೀನಿ. ಈಗೆಲ್ಲ ತೊಳೆದಿದ್ದಾಯಿತು ನೋಡಿ, ಇಲ್ಲೊಂದು ಸ್ವಲ್ಪ ಗಲೀಜಿತ್ತು, ಅದಕ್ಕೆ ನೀರೆಲ್ಲ ಹಾಕ್ತಾಯಿದ್ದೀನಿ. ನೀರೆಲ್ಲದರೂ ತುಂಬ ಇಟ್ಕೊಂಡಿದ್ದೀನಿ, ಬಕೆಟ್ಸ್ಗೂ ಡ್ರಮ್ಗೂ ತೊಟ್ಟಿಗೂ ಎಲ್ಲದಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ ಇಷ್ಟು ಕೆಲಸ ನಮ್ಮ ಮನೆಯವ್ರು ಬರೋವರೆಗೂ ಇಷ್ಟು ಕೆಲಸ ನಾನು ಮಾಡಿ ಮುಗಿಸ್ಕೋಬೇಕು ಡೈಲಿನೂ. ಸೊ ಇದೆಲ್ಲ ತೊಳೆದಿದ್ದಾದಮೇಲೆ ಇನ್ನೇನು ಹೊರಗಡೆದೆಲ್ಲ ಆಯ್ತಲ್ಲ, ಇನ್ನು ಬಾಗಿಲು ತೊಳೆದ್ಬಿಟ್ಟು ಹೂವೆಲ್ಲ ಇಟ್ಟು ಬಟ್ಟೆ ಇಟ್ಟು ಅದೆಲ್ಲ ಆದಮೇಲೆ ಫೇಸ್ ವಾಶ್ ಮಾಡ್ಕೊಂಡು ಬಂದು ಈಗ ಬಿಸಿನೀರು ಕಾಯಿಸ್ಕೊತಾ ಇದ್ದೀನಿ. ಸೊ ನಾನು ನಮ್ಮ ಮನೆಯವ್ರು ಇಬ್ಬರೂ ಒಂದು ದೊಡ್ಡ ಗ್ಲಾಸ್ ತುಂಬ ಒಂದೊಂದು ಗ್ಲಾಸು ಬಿಸಿನೀರು ಕುಡಿದು ಬಿಡ್ತೀವಿ ಅಷ್ಟೇ. ಟೀ ಕಾಫಿ ಎಲ್ಲ ಬಿಟ್ಟಾಕಿದ್ದೀವಿ, ಈಗ ಮಾಡ್ತಾಯಿಲ್ಲ ಮನೆಯಲ್ಲಿನೂ. ಯಾಕಂದರೆ ಇಬ್ಬರು ವೆಯ್ಟ್ ಲಾಸ್ ಆಗಬೇಕು ಅಂತ ಒಂದು ಟಾರ್ಗೆಟ್ ಮಾಡಿದ್ದೀವಿ. ನನಗೇನಂದರೆ ವಾಕ್ ಹೋಗಿ ಬರೋಕ್ಕಾಗಲ್ಲ ಟೈಮು, ಯಾಕಂದರೆ ಆ ಕಡೆ ಹೋದರೆ ನಮ್ಮ ಮನೆಯವ್ರು ಬರೋದೇ ಮನೆಗೆ 7-7:30 ಆಗುತ್ತೆ. ಆವಾಗ ಬಂದುಬಿಟ್ಟು ನಾನು ಯಾವ್ಯಾವ ಕೆಲಸ ಮಾಡಲಿ ಯಾವ್ದು ಬಿಡಲಿ ಅದಕ್ಕೋಸ್ಕರ ಒಬ್ಬಳೇ ಆಗಿರೋದ್ರಿಂದ ಅಟ್ಲೀಸ್ಟ್ ಮನೆಯಲ್ಲಿ ಕಸ ಹೊಡೆದು ಈಚೆ ಕಡೆ ತೊಳ್ಕೊಂಡು ಬಾಗಿಲಿಗೆ ಬಟ್ಟಿಟ್ಟು ರಂಗೋಲಿ ಬಿಡಿಸ್ಕೊಂಡಿದ್ರೂ ಒಂದು ವೇಳೆ ಬಂದು ಒಳಗಡೆ ಕೆಲಸ ಬೇಗ ಮಾಡ್ಕೋಬೋದು. ನಾನು ಹೋಗಿ ಬಂದೆ ಮತ್ತೆ ಕಸ ಹೊಡ್ಕೋಬೇಕು, ತೊಳ್ಕೋಬೇಕು, ಬಳಕೋಬೇಕು ಅನ್ನೋದೊಂದಿದ್ರೆ ಬಟ್ಟೆ ತೊಳಿಬೇಕು, ತುಂಬ ಲೇಟ್ ಆಗುತ್ತೆ ಅಡುಗೆ ಮಾಡೋದು ಎಲ್ಲನೂ. ಹಂಗಾಗಿ ನಾನೇ ಒಂದು ಪ್ಲ್ಯಾನ್ ಮಾಡ್ಕೊಂಡು 1/2 hour ಮನೆಯಲ್ಲೇ ವರ್ಕೌಟ್ ಮಾಡ್ಕೊಂಡು ಈ ಥರ ಮಾಡ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿ ಟೈಮ್ ಅನ್ನೋದು ವರ್ಕೌಟ್ ಆಗ್ತಾಯಿತ್ತು ನನಗೀಗ. ಅದಕ್ಕೆ ಬಿಸಿ ನೀರು ಕಾಯಿಸ್ಕೊಂಡು ಮತ್ತೆ ಹಾಲು ತೊಗೊಂಡು ಬರ್ತಾಯಿದ್ದೀನಿ. ನಾವು ಅಮ್ಮರ ಮನೆ ಹತ್ರ ತರೋದೇ ನಿಲ್ಲಿಸಿಲ್ಲ. ಹಾಲು ಏನು ಮಾಡ್ತೀನಿ ಅಂದರೆ ಟೀ ಕಾಫಿ ಮಾಡಲ್ವಲ್ಲ, ಹಾಗಾಗಿ ಹಾಲು ಕಾಯಿಸ್ಬಿಟ್ಟು ಹೆಪ್ ಮಾಡ್ಕೊತೀನಿ, ಅಂದರೆ ಮೊಸರು ಮಜ್ಜಿಗೆ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಇದು ಒಂದು ಹೆಲ್ತ್ಗೆ ಒಳ್ಳೆಯದೇ ಅಲ್ವಾ. ಸೊ ನೀರು ಮಜ್ಜಿಗೆ ಥರ ಮಾಡ್ಕೊಂಡು ಕುಡಿಯೋದು, ಇಲ್ಲ ಅನ್ನದ ಜೊತೆ ಕಲಿಸ್ಕೊಂಡು ತಿನ್ನೋದು, ಮುದ್ದೆ ಅನ್ನದ ಜೊತೆ ಚೆನ್ನಾಗಿರುತ್ತೆ. ಆ ಟೀ ಕಾಫಿ ಕುಡಿಯೋದ್ರಿಂದ ನಮ್ಮ ಹೆಲ್ತ್ಗೂ ಚೆನ್ನಾಗಿರಲ್ಲ, ಮತ್ತು ಅದರಿಂದ ವೆಯ್ಟ್ ಗೇನ್ ಆಗ್ತೀವಿ ಹೊರತು ವೆಯ್ಟ್ ಲಾಸ್ ಅಂತೂ ಆಗಲ್ಲ. ಯಾಕಂದರೆ ಶುಗರು ಅದೆಲ್ಲ ಅಷ್ಟು ಬಳಸ್ತೀವಿ ನಾವು ಟೀ ಕಾಫಿಗೆ. ಡೇಯಲ್ಲಿ ಒಂದು 4-5 ಟೈಮ್ಸ್ ಆದರೂ ಕುಡಿತಾ ಇದ್ವಿ ನಾನು ನಮ್ಮ ಮನೆಯವರು. ಎಷ್ಟು ಶುಗರ್ ಹೋಗಿರಬೇಡ. ಸೊ ಹಂಗಾಗಿ ಬೇಡವೇ ಬೇಡ, ಅದ್ರ ಸವಾಸನೆ ಬೇಡ ಅಂತ ಬಿಟ್ಟಾಕ್ಬಿಟ್ಟು ಈಗ ಟೀ ಟೈಮಲ್ಲಿ ಮಾತ್ರ ಈ ರೀತಿ ಹಾಟ್ ವಾಟರ್ ಕುಡಿತೀವಿ ಬೆಳಿಗ್ಗೆನೆ. ದೊಡ್ಡ ಗ್ಲಾಸ್ ತುಂಬ ಕುಡಿದ್ಬಿಟ್ರೆ ಅಲ್ಲಿಗೆ ಟೀದು ಒಂದು ಮೈಂಡ್ಗೆ ಬರಲ್ಲ. ನಾವು ಮೈಂಡ್ಗೆ ಚೆನ್ನಾಗಿ ಫಿಕ್ಸ್ ಮಾಡ್ಕೋಬೇಕು. ಏನಾದರೂ ಒಂದು ಮಾಡ್ತಿದ್ದೀವಿ ಅಂದರೆ ಅದು ಮೈಂಡಲ್ಲಿ ಫಿಕ್ಸ್ ಆದರೆ ಮಾತ್ರ ನಾವು ಏನಾದರೂ ಮಾಡೋಕ್ಕೆ ಸಾಧ್ಯ. ಮೈಂಡ್ ಫಿಕ್ಸ್ ಆಗಿಲ್ಲ ಅಂದರೆ ಫುಲ್ಲ ಟೈಮ್ ಆಗಿದ ತಕ್ಷಣ ತಿನ್ನಬೇಕು ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ, ಮತ್ತು ಆ ಕಡೆನೇ ಹೋಗ್ಬಿಡ್ತೀವಿ. ನಾವು ಫುಲ್ ಸ್ಟ್ರಿಕ್ಟ್ ಆಗಿದ್ದೀವಿ, ನಾನು ನಮ್ಮ ಮನೆಯವರಿಬ್ಬರೂ. ಏನು ಆ ಥರ ಏನು ತಿನ್ನಬಾರ್ದು ಅಂತಂದು ಹೇಳ್ಬಿಟ್ಟು, ಕುಡಿಬಾರ್ದು ಅಂತ. ಆದಷ್ಟು ವೀಕ್ಲಿ ಒನ್ಸ್ ಏನಾದರೂ ತಿಂದ್ಕೊಳ್ಳೋಣ, ಆ ಥರ ಸ್ವೀಟ್ ಕ್ರೇವಿಂಗ್ಸ್ ಈ ಥರ ಏನಾದರೂ ಬಂದರೆ ಅಂತಂದು ಹೇಳಿದ್ದಾರೆ. ಸರಿ ಅಂತಂದು ಹೇಳ್ಬಿಟ್ಟು ಈಗ ನಾನು ಹೆಸರು ಕಾಳನ್ನ ಹಾಕಿದ್ದೆ ಬೇಯೋದಕ್ಕೆ ಅಂತಂದು. ಅಂದರೆ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ನಾನು ಗ್ಯಾಸ್ ಸ್ಟವ್ ಹಚ್ಕೊಂಡು ಸಣ್ಣದಾಗಿ ಉರಿ ಇಟ್ಕೊಂಡು ಇದೆಲ್ಲ ಅಡುಗೆದು ಇದು ಮಾಡ್ತಾಯಿರ್ತೀನಿ. ನೋಡ್ರಿ ನಾನು ನೀರು ಕಾಯಿಸೋ ಅಷ್ಟರಲ್ಲಿ ಆಗಲೇ ಹೆಸರು ಕಾಳು ಬೇಯಿಸ್ಕೊಂಡು, ಅಂದರೆ ನಾನು ಬಟ್ಟೆ ತೊಳಿತಾನೆ ಹೆಸರು ಕಾಳು ಬೇಯೋಕ್ಕೆ ಇಟ್ಟಿದ್ದೆ. ಹೆಸರು ಕಾಳು ಬಸ್ಸಾರು ಮಾಡೋಣ ಇವತ್ತು ಅಂತಂದು. ಆಗಲೇ ಒಗ್ಗರಣೆ ಮಾಡ್ತೀನಿ ಅಂದರೆ ಎಲ್ಲನೂ ಆಗಿದೆ ರೆಡಿ. ಈಗ ಮಿಕ್ಸಿ ಮಾಡ್ಕೋಬೇಕಷ್ಟೇ ಸಾಂಬಾರಿಗೆ. ಫಸ್ಟು ಒಗ್ಗರಣೆ ಹಾಕ್ಬಿಡೋಣ ಅಂತಂದು ಹೇಳ್ಬಿಟ್ಟು, ಮಿಕ್ಸಿನೂ ಮಾಡ್ಕೊಂಡಿದ್ದೀನಿ. ಈಗ ಸಾಂಬಾರ್ಗೂ ಮತ್ತು ಅದು ಕಾಳಿರುತ್ತಲ್ಲ ಅವೆರಡಕ್ಕೂ ಒಗ್ಗರಣೆ ಕೊಡೋಣ ಅಂತ ಹೇಳ್ಬಿಟ್ಟು ಒಗ್ಗರಣೆ ಮಾಡ್ತಾಯಿದ್ದೀನಿ. ಸುಮಾರು ಅಂದರೆ ಒಂದು 8:30 ಅಷ್ಟರಲ್ಲಿ ನಾನು ಅಡುಗೆ ಕೆಲಸ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು, ಮತ್ತು 8:30 ಮೇಲೆ ನಾನು ಊಟ ಮಾಡ್ಕೊಂಡು ಇನ್ನೇನು ಸ್ನಾನ ಮಾಡ್ಕೊಂಡು ಕೂತ್ಕೊಳ್ಳೋ ಅಷ್ಟರಲ್ಲಿ 10 ಗಂಟೆ ಆಗುತ್ತೆ ವೀಡಿಯೋಸ್ ವರ್ಕ್ ಅಂತಂದು. 10 ಗಂಟೆ ಕೂತ್ಕೊಂಡಿರೋಳು ಡೈರೆಕ್ಟ್ ನನಗೆ ಇನ್ನು 3 ಗಂಟೆವರೆಗೂ ಎದ್ದೇಳೋಕ್ಕಾಗಲ್ಲ. ಯಾಕಂದರೆ ಒಂದು 3 ವೀಡಿಯೋಸು ನಾನು ರೆಡಿ ಮಾಡ್ಕೋಬೇಕು, ಅಂದರೆ ಎಡಿಟ್ ಮಾಡಬೇಕು, ವಾಯ್ಸ್ ಓವರ್ ಕೊಡಬೇಕು, ಮತ್ತು ತಮ್ಲೈನ್ ರೆಡಿ ಮಾಡಬೇಕು. ಇನ್ಸ್ಟಾ, ಫೇಸ್ಬುಕ್, ಯೂಟ್ಯೂಬು 3ರಲ್ಲೂ ಅಪ್ಲೋಡ್ ಮಾಡಬೇಕಲ್ವಾ. ಸೊ ಹಂಗಾಗಿ 3ಕ್ಕೂ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಂಡು ಮತ್ತು ಎಲ್ಲನೂ ಸೇಮ್ ಟೈಮ್ಗೆ ಅಪ್ಲೋಡ್ ಮಾಡಬೇಕು. ಹಾಗಾಗಿ ಈ ವರ್ಕೆ ನನಗೆ 10 ಗಂಟೆಯಿಂದ 10-10:30 ಕರೆಕ್ಟಾಗಿ 2:30 3 ಗಂಟೆವರೆಗೂ ಇಡಿಸುತ್ತೆ. ಮತ್ತು 3 ಗಂಟೆ ಮೇಲೆ ನಾನು ಏನಾದರೂ ಕೆಲಸಗಳು ಪೆಂಡಿಂಗ್ ಇದ್ದರೆ ಅದನ್ನು ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು 1/2 hour 1 hour ಹಿಂಗೆ ಓಡಾಡ್ತೀನಿ. ನಾವು ಅಮ್ಮರ ಮನೆ ಹತ್ರದಿಂದ ನಮ್ಮ ಮನೆ ಹತ್ರ ಹಂಗೆ ಓಡಾಡ್ಕೊಂಡು ನೆಕ್ಸ್ಟ್ ಇನ್ನು ಸಂಜೆ ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡು ಕಸ ಎಲ್ಲ ಹುಡುಕೊಂಡು ಸಂಜೆ ಅಡುಗೆ ಮಾಡಿ, ಇನ್ನು ಉಳಿಕೆ ಆಗಿರೋ ಶೂಟ್ಸ್ ಏನಾದರೂ ಇದ್ದರೆ ಸಂಜೆ 5 ಗಂಟೆಯಿಂದನೂ ಮಾಡ್ಕೊತಾ ಇರ್ತೀನಿ ಅವಾಗವಾಗ ಮಧ್ಯ ವೀಡಿಯೋ ಶೂಟ್ಸು. ಸೊ ಹಿಂಗೆ ಯಾಕಂದರೆ ಒಂದಿನದ ವೀಡಿಯೋ ಅಲ್ವಲ್ಲ ಇದು. ಸೊ ಡೈಲಿ ಅಪ್ಲೋಡ್ ಮಾಡಬೇಕಂದ್ರೆ ಡೈಲಿ ಶೂಟ್ ಅನ್ನೋದು ಆಗ್ತಾ ಇರಬೇಕು, ವೀಡಿಯೋ ಶೂಟು, ಮತ್ತು ಕೆಲಸ ಅನ್ನೋದು ನಡೀತಾನೆ ಇರಬೇಕು. ಹಾಗಾಗಿ ಈ ರೀತಿ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಮಂಜಕ್ಕೆ ಮುಲ್ಕಾಗೋದಾ, ಹೇರ್ ಕಲರ್ ನೋಡು, ಟಿಶ್ಯೂ ಪೇಪರ್ ನೋಡು ಕಾಲರ್ ಮೇಲೆ. ತಿರ್ಗೋ ಯಾಕೆ ಅಬ್ಬಬ್ಬ, ನಿನ್ನ ಆಸ್ತಿ ಎಲ್ಲ ಬಚ್ಚಿಕ್ಕಳಪ್ಪ, ಏನು ತೋರಿಸ್ತೀಯ. ಹಾಂ ಮಾತಾಡತ್ತಾನೆ, ಯಾಕೆ ಹಂಗೆ ಹೋಗ್ತೀಯ?
ತೆಗೀರಿ ನೀನು ಇಲ್ಲ ನೀನು ಏರ್ ಕಲರ್ ಮಾಡಿಸ್ಕೊಂಡಿದ್ದೀನಿ ನಾನು ತೆಗಿಬೇಕಷ್ಟೇ. ಏನು ಹೆಂಗ ಕಾಣ್ತಿದೀಯ ಅವ ಅರೇ ರೇ 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 ರೇ. ಟಿಶ್ಯೂ ಪೇಪರ್ ಹೋಯ್ತು ನೋಡಿ. ಈಗ ಲಿಂಗಳಿಗೆ ಹೋಗ್ಬಿಟ್ಟು ಏರ್ ಕಲರು ಒಂದು ಶೇವಿಂಗ್ ಮಾಡಿಸ್ಕೊಂಡು ಬಂದರು. ಯಾತ ತಂದಿದೀಯ ಅಕ್ಕ ನನಗೆ? ಬಾಳೆಹಣ್ಣು ತಂದವ್ರೆ. ಎಷ್ಟೊಂದು ತಂದಿದ್ದೀಯಪ್ಪ? ಏನಿಲ್ಲ, ನಾಳೆ ಇದು ತುಮಕೂರು ಹೋಗ್ತಾ ಇದ್ದೀವಿ, ಹಾಗಾಗಿ ಅಲ್ಲಿ ತೊಗೊಂಡು ಬರೋಣ ಮಾರ್ಕೆಟ್ನಲ್ಲಿ ಅಂತಂದು ಹೇಳ್ಬಿಟ್ಟು ಹೇಳ್ದೆ. ಅರ್ಧ ಕೆ ಜಿ ತೊಗೊಬನ್ನಿ, ನಾಳೆ ಪೂಜೆ ಐತೆ, ಸ್ವಲ್ಪ ಎಡೆಗಿಡೋದಕ್ಕೆ ದೇವ್ರಿಗೆ ಅಂತಂದು ಹೇಳ್ದೆ. ಅದಕ್ಕೆ ತೊಗೊಂಡು ಬಂದಿದ್ದಾರೆ. ಈಗ ಸ್ನಾನಕ್ಕೆ ನೀರು ಹಾಕಿದ್ದೀನಿ. ಸೊ ನೋಡಿ, ನೀರು ಕಾಯ್ಸೋಕೆ ಇಟ್ಟಿದ್ದೀನಿ. ಇಷ್ಟು ಬಟ್ಟೆಗಳು ಒಗ್ದಿರೋ ಈ ಕಡೆ ಇದ್ದಾವೆಲ್ಲ ಜಾಸ್ತಿ. ನೋಡಿ ಅಷ್ಟು ಬಟ್ಟೆ ಈಗೆಲ್ಲ ಮಡಚ್ಬೇಕು ಬೇಗ ಬೇಗ. ಲಾಸ್ಯ ಬಂದು ಮಾತಾಡಿ ಮಾತಾಡಿ ಮಲ್ಕೊಬಿಟ್ಲಪ್ಪ. ಸುಮ್ಮನೆ ಬೇಜಾರು ಅವಳಿಗೆ. ಅವರಮ್ಮ ಹಸಗ್ಲಕ್ಕೆ ಹೋಗವಳೆ, ಅದಕ್ಕೆ ನನ್ನ ತಕ್ಕ ಬಂದವಳು ಮಾತಾಡೋಕ್ಕೆ. ನಾನು ಪಾತ್ರೆಗಳು ತೊಳ್ಕೊಂತ ನಾನು ಬ್ಯುಸಿಯಾಗಿದ್ದೆ, ಅದಕ್ಕೆ ಸುಮ್ಮನೆ ಮನೆ ಕೇಳೋಳು ಒಬ್ಬಳೆ. ಓಕೆ, ಈಗ ನೀರು ಕಾಯಿಸಿ ಅವ್ರಿಗೆ ಸ್ವಲ್ಪ ಸ್ನಾನ ಮಾಡೋಕ್ಕೆ ಕೊಟ್ಬಿಟ್ರೆ ಇನ್ನು ನನ್ನ ಕೆಲಸಗಳು ಶುರು ಮಾಡ್ಕೊಬಿಡ್ತೀನಿ ಇನ್ನು. ಓಕೆ, ಸಿಗೋಣ ನಾಳೆ ಒಂದು ಒಳ್ಳೆ ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.